ಹಾಯ್ ಹಲೋ ಗುಡ್ ಮಾರ್ನಿಂಗ್. ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮಾರ್ನಿಂಗ್ ಬೇಗನೆ ಎದ್ದು ಬ್ರಷ್ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿದೆ. ಅದಾದಮೇಲೆ ಚೋಟು ಅಮ್ಮಮ್ಮ ಅಂತ ಇದ್ದ ಎದ್ಬಿಟ್ಟು ಅದನ್ನು ಅವನ್ನ ಕಿಂಡಲ್ ಮಾಡ್ತಾ ಇದ್ದೆ, ನನಗೆ ಅಮ್ಮಮ್ಮ ಹೇಳು ಅಮ್ಮಮ್ಮ ಹೇಳು ಅಮ್ಮಮ್ಮ ಹೇಳು ಅಂತ. ಅವನು ಏನೋ ವಿಡಿಯೋ ಮಾಡ್ತಾಯಿದ್ದಾಳೆ ಅಂತ ನಗ್ತಾ ಇದ್ದ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗು ಎದ್ದಿದ ತಕ್ಷಣವೇ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ, ಅರ್ಜೆಂಟಿಗೆ ಅದೇ ರೆಡಿ ಆಗೋದು. ಅದಕ್ಕೆ ನಾನೇನು ಮಾಡಿದೆ, ಸರಿ ಬಿಡು ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ, ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಇವತ್ತು ಸಂಡೇ. ಅಮ್ಮ ಒಬ್ಬರಿದ್ದಾರೆ, ಅವ್ರದ್ದು ವಿಡಿಯೋ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಫೇಸ್ ಗೊತ್ತಾಗುತ್ತೆ, ನೋಡ್ಬೋದು ನೀವು ಈ ವ್ಲಾಗಲ್ಲಿ. ಅವರು ವಿಶಾಲ್ ಮಠಕ್ಕೆ ಹೋಗಬೇಕು ಪೂಜಾ ಅಂತ ತುಂಬ ದಿನಗಳಿಂದ ನನ್ನ ಹತ್ರ ಹೇಳ್ತಾಯಿದ್ರು, ಒಂದು ತಿಂಗಳಿಂದ ಹೇಳ್ತಾಯಿದ್ರು. ಕರ್ಕೊಂಡು ಹೋಗೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ನಾನು ಯಾವಾಗಲೂ ಸಂಡೇ ಹೋಗೋಣ ಅಂತ ಇದ್ದೆ. ಇವತ್ತು ಸಂಡೇ ಆಗಿತ್ತಲ್ಲ, ಸೊ ಸರಿ ಬಿಡು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದರು. ಬರೋ ಟೈಮ್ಗೆ ಆಗಲೇ ಒಂದು 11 o'clock ಆಗೋಗ್ಬಿಟ್ಟಿತ್ತು ಅವ್ರ ಮನೆಗೆ ಬಂದಾಗಲೇ. ಸರಿ ಬಿಡು ಅವ್ರು ಬಂದಮೇಲೆ ನಾವು ಹೋಗೋಣ ಅಂದ್ಕೊಂಡಿದ್ದೆ. ಅದಾದಮೇಲೆ ನೋಡಿ ನಾನು ಈ ಥರ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಬೇಗ ರೆಡಿ ಆಗೋದು ಟೊಮೊಟೊ ಬಾತ್ಗೆ ಇಟ್ಬಿಟ್ಟು ಈಚೆ ಹೋಗಿ ನೋಡಿದ್ರೆ 9 ಗಂಟೆ ಆಗಿತ್ತು ಅಷ್ಟೇ ಟೈಮು. ಆಗಲೇ ಮೋಡ ಎಲ್ಲ ಮುಚ್ಕೊಂಡು ಫುಲ್ ಮಳೆ ಬರೋ ಥರ ಆಗಿತ್ತು. ಹಸ್ಬೆಂಡ್ ಅಲ್ಲಲ್ಲೇ ಪಾತಿ ಕಟ್ತಾಯಿದ್ರು, ಮಳೆ ಬರುತ್ತೆ ಅಂತ ಗೊತ್ತಿಲ್ಲದೇ ಪಾತಿ ಕಟ್ತಾಯಿದ್ರು. ನಾನು ಟೊಮೊಟೊ ಬಾತಿಗೆ ಇಟ್ಬಿಟ್ಟು ಈಚೆ ಹೋಗಿ ನೋಡಿದ್ರೆ 9 ಗಂಟೆ 6 ನಿಮಿಷ ಅಷ್ಟೇ ಆಗಿದೆ ಟೈಮು. ನೋಡಿದ್ರೆ ಈ ಥರ ಫುಲ್ ಆಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನು ಥಿಂಕ್ ಮಾಡ್ತಾಯಿದ್ದೆ, ಹೆಂಗಪ್ಪ ಈಚೆ ಹೋಗೋದು ಈ ಟೈಮಲ್ಲಿ, ಇಷ್ಟೊಂದು ಮಳೆ ಬರ್ತಾಯಿದೆಯಲ್ಲ, ಏನು ಮಾಡೋದು ಅಂತ. ನೋಡಿದ್ರೆ ಫುಲ್ಲು ಜೋರು ಮಳೆ. ಚೋಟುನ ಆಮೇಲೆ ಮನೆ ಒಳಗಡೆ ಕರ್ಕೊಂಡು ಹೊಂಟೋದೆ, ಅಷ್ಟು ಜೋರು ಮಳೆ ಬಂದುಬಿಡ್ತು. ಬೆಳಗ್ಗೆನೇ ತಲೆ ಕೆಟ್ಟೋಯ್ತು, ಏನು ಮಾಡೋದು, ಹೋಗೋದಾ ಬಿಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿದ್ರೆ 1 hour ಆದರೂ ಮಳೆ ಹೋಯ್ತು ಆಮೇಲೆ ನೋಡಿದ್ರೆ ಸಡನ್ನಾಗಿ ಸ್ಟಾಪ್ ಆಯಿತು ಮಳೆ. ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಒಂದು 10 o'clock ಗಂಟನೂ ಹೋಯ್ತು. 1 hour ಮಳೆ, ಜೋರು ಮಳೆ ಬಂತು. ಅಷ್ಟರೊಳಗೆ ಟಿಫನ್ನು ಮಾಡ್ಕೊಬಿಡೋಣ ಅಮ್ಮ ಬರೋದ್ರೊಳಗಡೆ. ಆಮೇಲೆ ನಾನು ವಿಶಾಲ್ ಮಟ್ಟಿಗೆ ಹೋಗಿ ಸರಿ ಹೋಗುತ್ತೆ ಅವ್ರ ಜೊತೆಲಿ ಅಂದ್ಬಿಟ್ಟು ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾತ್ ಮತ್ತು 1 ಮೊಟ್ಟೆ ತಿಂದೆ. ರೆಡಿ ಆಗಿಬಿಟ್ಟು ಆಟೋ ಹತ್ಕೊಂಡು ಅಮ್ಮ ನಾನು ಇವಾಗ ಆಗಲೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇವರೇ ಅವರು, ವಿಶಾಲ್ ಮಟ್ಟಿಗೆ ಹೋಗಬೇಕಂತ ಹೇಳ್ತಿದ್ದಂಥ ಲಕ್ಷ್ಮಮ್ಮ ಅಂತ. ಅವರು ನಾನು ಇಬ್ಬರೂ ಕೂಡ ವಿಶಾಲ್ ಮಠಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಅವ್ರಿಗೆ ಹೇಳ್ತಾ ಇದ್ದೆ ನಾನು, ಯೂಟ್ಯೂಬಲ್ಲಿ ಹೋಗಿ ಅಪ್ಪ ನನಗೆ ಹೇಳು, ಅಪ್ಪ ಹಾಕ್ಕೊಡ್ತಾರೆ ನೋಡು ಫೋನಲ್ಲಿ ಅಂತ ಹೇಳಿ. ಹಂಗೋ ಹಿಂಗೋ ಮಾತಾಡ್ಕೊಂಡು ಬಂದೇ ಬಿಟ್ವಿ. ವಿಶಾಲ್ ಮಠ ಸಿಕ್ಕಿದ ತಕ್ಷಣವೇ ಸ್ವಲ್ಪ ಐಟಮ್ಗಳನ್ನ ಪರ್ಚೇಸ್ ಮಾಡಿಕೊಂಡು, ನನಗೆ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ. ಹಂಗೆ ನೋಡ್ತಾ ಸ್ವಲ್ಪ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿದೆ. ನಾನು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಿದೆ, ಅಮ್ಮನೂ ಸ್ವಲ್ಪ ಪರ್ಚೇಸ್ ಮಾಡಿದ್ರು. ಹಂಗೆ ಲಿಫ್ಟಲ್ಲೆಲ್ಲ ಓಡಾಡ್ತಾ ಇದ್ವಿ. ಹಂಗೇ ಅಮ್ಮ ವೀಡಿಯೋ ಮಾಡು ಅಂತ ಹೇಳ್ತಾನೆ ಇದ್ರು. ನನಗೆ ನಗು ಬಂತು. ಅಮ್ಮ ಯೂಟ್ಯೂಬ್ ನೋಡ್ತಾರೆ, ಅವರು ನನ್ನ ಸಬ್ಸ್ಕ್ರೈಬರೇ. ಅದಾದಮೇಲೆ ಇಲ್ಲಿ ಚಿಕ್ಕ ಕಡಿಯಾರ ಅಂತ ಹೇಳ್ತಾರಲ್ಲ ಮೈಸೂರಲ್ಲಿ, ಅಲ್ಲಿಗೆ ಬಂದೆ. ಅಲ್ಲಿ ಬಂದು 1 kg ಆಪಲ್ ಅಷ್ಟೇ ತೊಗೊಂಡೆ. ಅದಾದಮೇಲೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಆಟೋ ಹತ್ಕೊಂಡು ಅಮ್ಮ ಅಲ್ಲಿಂದನೇ ಅವರು ಊರ ಕಡೆ ಕೊಂಡೋದ್ರು ಮನೆ ಕಡೆ. ಸರಿ ಬಿಡು ಆಮೇಲೆ ನಾನೊಬ್ಬಳೇ ಈ ಕಡೆ ನಮ್ಮ ಮನೆ ಕಡೆಗೆ ಬಂದೆ. ಅವ್ರು ಬಂದು ನಂಜನಗೂಡಿಗೆ ಹೋಗ್ಬೇಕಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಅವ್ರು ಅಲ್ಲೇ ಇಳ್ಕೊಂಡು ಅಲ್ಲಿಂದ ಅವ್ರು ಹಂಗೆ ಹೊಂಟೋದ್ರು. ನೋಡಿ ನಾನು ಒಬ್ಬಳೇ ಬರ್ತಾಯಿದ್ದೀನಿ ಆಟೋದಲ್ಲಿ ಮನೆ ಕಡೆ. ಹಂಗೆ ಒಂದು ಹೊಸ ವಾಚ್ ಕೂಡ ತಕ್ಕೊಟ್ರು ಅವರು. ನನಗೆ ಖುಷಿ ಆಯಿತು, ಚೆನ್ನಾಗಿತ್ತು ನೋಡೋಕ್ಕೊಂಥರ. ಹೋಗ್ಲಿ ಬಿಡು, ಪ್ರೀತಿಯಿಂದ ಕೊಡಿಸ್ದಾಗ ಯಾವುದನ್ನು ಬೇಡ ಅಂತ ಹೇಳಬಾರ್ದು ಅಂದ್ಬಿಟ್ಟು ನಾನು ಒಬ್ಬಳೇ ಮನೆ ಕಡೆ ಬಂದೆ. ನೋಡ್ತಾ ಇರ್ಬೋದು. ಬಂದು ಆಗಷ್ಟೇ ಡ್ರೆಸ್ಸು ಚೇಂಜ್ ಮಾಡಿದ ತಕ್ಷಣ ಚೋಟು ಕಪ್ಪೆ ಮರಿ ಥರ ಬಂದು ತಪ್ಕೊಂಬಿಟ್ಟ. ಎಲ್ಲೋ ಹೊಂಟೋಗಿಟ್ಲು ನನ್ನನ್ನು ಬಿಟ್ಬಿಟ್ಟು ಅಂತ ಹೇಳಿ. ಅವನಿಗೆ ಏನು ಗೊತ್ತಾ, ಅವನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನನ್ನ ಮನೇಲೇ ಇರಬೇಕು ಅವನ ಜೊತೆಲಿ. ನೋಡಿ ನಾನು ಏನೇನು ತೊಗೊಬಂದೆ ಅಂತ ತೋರಿಸ್ತಾ ಇದ್ದೀನಿ. 2 ಜೋಡಿ ಮರ ತೊಗೊಂಡೆ, 90 rupees ಮೈ ಉಜ್ಜೋ ನಾರು. ಇದು 79 rupees ಅಷ್ಟೇ ಅಂತೆ. 6 ಬೌಲ್ಸು, ಇದು ಕೂಡ 79. 4 ಬೌಲ್ ಮತ್ತು 4 ಸ್ಪೂನ್ ಬರುತ್ತೆ. 1 kg ಆಪಲು ಮತ್ತು ಇದೊಂದು ವಾಚು. ಇಷ್ಟೇ ನಾನು ತೊಗೊಂಡಿದ್ದು. ಇಷ್ಟೂ ಅಮ್ಮನೇ ಕೊಡಿಸಿರೋದು. ನಾನಿನ್ನೂ ಯಾವುದಕ್ಕೂ ಅಮೌಂಟ್ ಹಾಕಿಲ್ಲ, ಯಾಕಂದರೆ ಅಮ್ಮನೇ ತಕ್ಕೊಟ್ರು. ಮನೇಲಿ ಏನಿದೆ ಏನಿಲ್ಲ ಅಂತ ಅವಳಿಗೂ ಗೊತ್ತು. ಹಾಗಾಗಿ ಯಾವಾಗಲೂ ಅಷ್ಟೇ, ಅವರು ಹೆತ್ತ ತಾಯಿ ಆಗಿಲ್ಲದೆ ಇರ್ಬೋದು, ಬಟ್ ಅವ್ರು ಯಾವಾಗಲೂ ನನಗೆ ಹೆಲ್ಪ್ ಮಾಡ್ತಾರೆ, ತುಂಬ ಒಳ್ಳೆಯವರು. ಆಮೇಲೆ ನೋಡ್ತಾ ಇರ್ಬೋದು, ಚೆನ್ನಾಗಿತ್ತು ಕ್ವಾಲಿಟಿ. ನಾನು ಓಪನ್ ಮಾಡಿ ನೋಡಿದೆ ಹೇಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೂ ಕೂಡ. ತೊಗೊಂಡು ಎಲ್ಲನೂ ತೆಗ್ದು ಓಪನ್ ಮಾಡಿ ನೋಡಿದೆ. 547 ರೂಪಾಯಿ ಆಗಿತ್ತು ಅಮೌಂಟು. ಇದು ಬಂದು ಮೊರದು, ಅಂದರೆ ಅಕ್ಕಿ ಮೊರ, 130 rupees 2 ಜೋಡಿ ಮೊರದಿಂದ. ನನಗಂತೂ ಫುಲ್ ಖುಷಿನೇ ಆಯಿತು. ಆಮೇಲೆ ಸರಿ ಬಿಡು, ಆಪಲ್ ಏನು ತೊಗೊಬಂದಿದೆ, ಇದು ಬಾಸ್ಕೆಟು ಇದರಲ್ಲಿ ವೀಡಿಯೋದಲ್ಲಿ ನೋಡಿರ್ಬೋದು. ಹೋದ ವಾರ ನಾನು
ಇದರಲ್ಲಿ ತೊಗೊಂಬಂದಿದ್ದೆ, ಯಾವುದದು ಬಿಗ್ ಬಜಾರಲ್ಲಿ. ಅದೇ ಬಾಸ್ಕೆಟ್ಗೆ ಆಪಲ್ ಹಾಕಿ ಎತ್ತಿಟ್ಟೆ. ಆಮೇಲೆ ಬೌಲ್ಸ್ ಏನು ತೊಗೊಂಬಂದಿದ್ದೆ ಅದು ಕೂಡ ನಾನು ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಫ್ಟ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಅಲ್ಲಲ್ಲೇ ಎಲ್ಲನೂ ಜೋಡಿಸ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣ್ತಾ ಇತ್ತು. ಅವರು ನೀನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀಯಲ್ಲ ಪೂಜಾ, ತಗೋ ಚೆನ್ನಾಗಿ ಕಾಣುತ್ತೆ ಬೌಲು, ನೀನು ಅದು ಇದು ಹಾಕ್ಕೊಂಡು ವೀಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ನನಗೇನೋ ಒಂಥರ ಖುಷಿ ಆಯಿತು. ಆಮೇಲೆ ಟೈಮ್ ನೋಡಿದ್ರೆ 1 o'clock ಆಗಿತ್ತು. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ನಾನು ಬೆಳಗ್ಗೆನೇ ಬೆಂಡೆಕಾಯಿ ಸಾಂಬಾರು ಮಾಡಿಟ್ಟೋಗಿದ್ದೆ. ಸಂಡೇ ಇವತ್ತು ಸ್ಪೆಷಲ್ ಏನು ಮಾಡಿರಲಿಲ್ಲ. ಸರಿ ಬಿಡು ಅಂತ ಅಂದ್ಬಿಟ್ಟು ನನಗೂ ಮುದ್ದೆ ತಿನ್ನೋಣ, ಯಾಕಂದರೆ ರೈಸ್ ಬೇಡ, ತಲೆ ಬೇರೆ ನೋವ್ತಾ ಇತ್ತು ಅಂತ ಹೇಳ್ಬಿಟ್ಟು ಹಂಗೇ ಬಿಸಿ ಬಿಸಿ ಒಂದು ಚಿಕ್ಕದು 2 ಮುದ್ದೆ ಮಾಡಿಕೊಂಡು ಹಸ್ಬೆಂಡ್ ಮತ್ತು ನಾನು ಬಿಸಿ ಮುದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಈ ಬೆಂಡೆಕಾಯಿ ಸಾಂಬಾರು ರೆಸಿಪಿ ಹಿಂದಿನ ವ್ಲಾಗಲ್ಲಿದೆ, ನಿಮಗೆ ಬೇಕಂದರೆ ನೀವು ಹೋಗಿ ಮಾಡ್ಕೊಳ್ಬೋದು. ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹಿಂದಿನ ವ್ಲಾಗಲ್ಲಿದೆ, ಅದರಲ್ಲಿ ಇದೆ ನೋಡಿ. ನಾನು ಇವಾಗ ಊಟ ಮಾಡಿ ಸ್ವಲ್ಪ ಹಾಗೆ ನಿದ್ದೆ ಮಾಡಿದೆ. ತುಂಬಾ ಹೆಡ್ಡೇಕಿತ್ತು, ತುಂಬಾ ತಲೆನೋವ್ತಾ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದ ತಕ್ಷಣವೇ ಬಿಸಿ 1 ಲೋಟ ಕಾಫಿ ಕುಡಿದೆ. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ.